ಬ್ಯಾಕ್ ಟು ಜನತಾ ಏಜೆಂಟ್. ನೋಡಿ, ನಾವು ನಿರಂತರವಾಗಿ ಇತ್ತೀಚಿನ ದಿವಸಗಳಲ್ಲಿ ಕೇಳಲ್ಪಡುವಂತಹ ಒಂದು ದುರ್ಘಟನೆಯ ವಿಚಾರ ಅಂದರೆ ಬಸ್ಸುಗಳು ಅಪಘಾತ ಸಂಭವಿಸುವುದು, ಹೊತ್ತಿ ಉರಿಯುವಂತಹ ವಿಚಾರ. ನೀವು ಒಂದು ರೀತಿಯಲ್ಲಿ ಹೆಣಗಳ ರಾಶಿಯನ್ನು ನೋಡುವಂತಹ ಒಂದು ವಿಚಾರಗಳನ್ನು ನಾವು ಈ ಒಂದು ತಿಂಗಳಲ್ಲಿ ನಿರಂತರವಾಗಿ ಕೇಳಲ್ಪಟ್ಟವರು. ಬಹುತೇಕ ಭಾರತೀಯರನ್ನೇ ನಾವು ಕಳ್ಕೊಂಡವರು. ಅದು ಹೊರದೇಶದಲ್ಲಿ ಆಗಿರ್ಬೋದು, ನಮ್ಮ ದೇಶದಲ್ಲಿ ಆಗಿರ್ಬೋದು, ತೆಲಂಗಾಣ ವಿಚಾರ ಆಗಿರ್ಬೋದು, ಅಥವಾ ನಿನ್ನೆ ನಡೆದಂತಹ ಕಾಪು ವಿಚಾರ ಆಗಿರ್ಬೋದು, ಎಲ್ಲದರಲ್ಲೂ ನಾವು ಕಳ್ಕೊಂಡಿರೋದು ನಮ್ಮ ಭಾರತೀಯರನ್ನೇ ಅನ್ನೋದು ನಾವು ಮರಿಲೇಬಾರದು. ಇಂತಹದೇ ಒಂದು ಸುದ್ದಿ ಇವತ್ತು ನಡೆದಿರುವಂಥದ್ದು. ಮಾತ್ರವಲ್ಲ, ಈ ಒಂದು ಸುದ್ದಿಯನ್ನು ವಿವರಿಸುವುದಕ್ಕಿಂತಲೂ ಮೊದಲು ನೀವೊಂದು ಚಾನಲನ್ನು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ಇಂತಹ ಸ್ಫೋಟಕ ಮಾಹಿತಿಗಳನ್ನು ನಿಮ್ಮ ಮುಂದೆ ತರುವಂತಹ, ವಿವರಣೆ ನೀಡುವಂತಹ ಪ್ರಯತ್ನವನ್ನು ನಿರಂತರವಾಗಿ ನಾವು ಮಾಡ್ತಾ ಇರ್ತೇವೆ. ಇದು ಶಿವಗಂಗೆಯಲ್ಲಿ ನಡೆದಂತಹ ಒಂದು ವಿಚಾರ. 2 ಬಸ್ಸುಗಳು ಮುಖಾಮುಖಿಯಾಗಿ ಡಿಕ್ಕಿಯಾಗಿ 11 ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿರುವಂಥದ್ದು. ಇದು ಇವಾಗ ಪ್ರಾಥಮಿಕ ಹಂತದಲ್ಲಿ ಬಂದಂತಹ ವರದಿ. ಇನ್ನು ಈ ಒಂದು ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆಗಳೇ ಹೆಚ್ಚು. ಯಾಕಂತ ಕೇಳಿದರೆ 2 ಬಸ್ಸುಗಳು ಅತ್ಯಂತ ರಭಸವಾಗಿ ಬರ್ತಾ ಇದ್ವು. ಈ ಒಂದು ಬಸ್ಸುಗಳು ಮುಖಾಮುಖಿಯಾಗಿ ಆಕ್ಸಿಡೆಂಟ್ ಸಂಭವಿಸಿದ್ದು, ಬಹುತೇಕ ಈ ಒಂದು ಬಸ್ ನಜ್ಜಾಗುಜ್ಜಿಯಾಗಿರುವಂತಹ ಪರಿಸ್ಥಿತಿಯಲ್ಲಿ ಕಾಣಸಿಕ್ಕಿರುವಂಥದ್ದು. ಸೊ ಈ ಒಂದು ಬೆಳವಣಿಗೆಯಲ್ಲಿ ಪ್ರಾಥಮಿಕವಾಗಿ ಆ ಒಂದು ಆಕ್ಸಿಡೆಂಟ್ ಸಂಭವಿಸಿದಂತಹ ಕ್ಷಣಾರ್ಧದಲ್ಲೇ 11 ಶವ ಶರೀರಗಳು ಬಿದ್ದಿರುವಂಥದ್ದು. ಇನ್ನಷ್ಟು ಸಾವು ನೋವುಗಳು ಸಂಭವಿಸುವಂತಹ ಸಾಧ್ಯತೆಗಳು ಇದೆ ಅಂತ ಅಲ್ಲಿಂದ ವರದಿ ಬರ್ತಾ ಇರುತ್ತದೆ. ಈ ಒಂದು ವಿಚಾರದಲ್ಲಿ ಕಂಪ್ಲೀಟ್ ಆದಂತಹ ಡೀಟೇಲನ್ನು, ವರದಿಯನ್ನು ತಿಳ್ಕೊಳ್ತಾ ಹೋಗೋಣ. ತಿರುಪತ್ತೂರು ತಾಲೂಕಿನ ನಾಚಿಯಾರ್ಪುರಂ ಬಳಿಯಲ್ಲಿ ರವಿವಾರ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ತಮಿಳುನಾಡು ರಾಜ್ಯ ಸಾರಿಗೆ ಸಂಸ್ಥೆಯ 2 ಬಸ್ಗಳು ಮುಖಾಮುಖಿಯಾಗಿ ಡಿಕ್ಕಿ ಹಿಡಿದು 11 ಮಂದಿ ಸಾವನ್ನಪ್ಪಿರುವಂಥದ್ದು. 50ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು, ಹಲವರ ಸ್ಥಿತಿ ಚಿಂತಾಜನಕವಾಗಿದೆ. ಕಾರೈಕುಡಿಯಿಂದ ದೇವಕೊಟ್ಟೆಗೆ ಸಾಗುತ್ತಿದ್ದಂತಹ ಬಸ್ ಮತ್ತು ದೇವಕೊಟ್ಟೆಯಿಂದ ದಿಂಡಿಗಲ್ ಕಡೆಗೆ ಹೊರಟಿದ್ದಂತಹ ಇನ್ನೊಂದು ಬಸ್ ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜ್ ಬಳಿ ಪರಸ್ಪರ ಡಿಕ್ಕಿ ಹೊಡೆದಿವೆ. ಬಸ್ ಚಾಲಕರ ಪೈಕಿ ಒಬ್ಬರು ಬಟ್ಲಗುಂಡು ಮೂಲದ ಪಿ ಸಂದ್ರಯನ್ 36 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅಂತ ಪೊಲೀಸರು ತಿಳಿಸಿರುವಂಥದ್ದು. ಗಂಭೀರವಾಗಿ ಗಾಯಗೊಂಡವರನ್ನು ಕಾರೈಕುಡಿ, ಶಿವಗಂಗಾ ಮತ್ತು ತಿರುಪತ್ತೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, 6 ಮಂದಿಯನ್ನು ಹೆಚ್ಚಿನ ವೈದ್ಯಕೀಯ ಚಿಕಿತ್ಸೆಗಾಗಿ ಮದುರೈನ ಸರ್ಕಾರಿ ರಾರಾಜಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಗಿದೆ ಅಂತ ತಿಳಿದು ಬಂದಿರುವಂಥದ್ದು. ಅಪಘಾತದಲ್ಲಿ ಸಾವಿಗೀಡಾದವರಲ್ಲಿ 9 ಮಹಿಳೆಯರು ಹಾಗೂ 2 ಪುರುಷರು ಸೇರಿದ್ದಾರೆ. ಚಿಕ್ಕಲಿಂಗಪುರಂನ ಎಂ ಚಿಲ್ಲಂ 55 ವರ್ಷ, ಅರ್ಯಕುಡಿಯ ವಿ ಮಲ್ಲಿಕಾ 61 ವರ್ಷ, ಸಿಂಗಂಪುನಾರಿಯ ಎಸ್ ಮುತ್ತುಮರಿ 60 ವರ್ಷ, ಕಾರೈಕುಡಿಯ ಆರ್ ಕಲ್ಪನಾ 36 ವರ್ಷ, ಶ್ರೀಲಂಕಾ ತಮಿಳು ಪುನರ್ವಸತಿ ಕೇಂದ್ರದ ಡಿ ಗುಣಲಕ್ಷ್ಮಿ 55 ವರ್ಷ ಮತ್ತು ಪುದುಕೊಟ್ಟೈನ ದೈವನೈ 55 ವರ್ಷ ಮೃತಪಟ್ಟವರಲ್ಲಿ ಸೇರಿಕೊಂಡವರು. ಘಟನೆ ನಂತರ ಸ್ಥಳೀಯರು, ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಸೇರಿ ಅವಶೇಷಗಳಲ್ಲಿ ಸಿಲುಕಿದವರನ್ನ ರಕ್ಷಣೆ ಮಾಡುವಂತಹ ಪ್ರಯತ್ನಗಳು ನಡೀತಾ ಇತ್ತು. ಶಿವಗಂಗಾ SPR ಶಿವಪ್ರಸಾದ್ ಸ್ಥಳಕ್ಕೆ ತೆರಳಿ ರಕ್ಷಣಾ ಕಾರ್ಯಾಚರಣೆ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಅಂದರೆ ಶಿವಗಂಗಾ SP ಅವರು, ಶಿವಪ್ರಸಾದ್ ಅವರು ಸ್ಥಳಕ್ಕೆ ಹಾಜರಾಗಿ ಈ ಒಂದು ರಕ್ಷಾ ಕಾರ್ಯಾಚರಣೆಯಲ್ಲಿ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಪ್ರಾಥಮಿಕ ತನಿಖೆಯಲ್ಲಿ ಕಿರಿದಾದ ರಸ್ತೆ ಮತ್ತು ಅತಿ ಬೇಗವೇ ಅಪಘಾತಕ್ಕೆ ಕಾರಣವಾಗಿರುವ ಶಂಕೆ ವ್ಯಕ್ತವಾಗಿದೆ. ಚೆನ್ನೈನಲ್ಲಿ ಮುಖ್ಯಮಂತ್ರಿ MK ಸ್ಟಾಲಿನ್ ದುರಂತಕ್ಕೆ ಸಂತಾಪ ಸೂಚಿಸಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 3 ಲಕ್ಷ ರೂಪಾಯಿ, ಗಂಭೀರ ಗಾಯಗೊಂಡವರಿಗೆ 1 ಲಕ್ಷ ರೂಪಾಯಿ ಹಾಗೂ ಸಣ್ಣ ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರವನ್ನು ಘೋಷಿಸಿರುವಂಥದ್ದು. ಸಚಿವ KR ಪೆರಿಯಕರುಪ್ಪನ್ ಹಾಗೂ ಶಿವಗಂಗಾ ಜಿಲ್ಲಾಧಿಕಾರಿಯನ್ನು ಪರಿಹಾರ ಕಾರ್ಯಾಚರಣೆ ನೋಡಿಕೊಳ್ಳಲು ನಿಯೋಜನೆ ಮಾಡಲಾಗಿದೆ. ನೋಡಿ, ಈ ಒಂದು ಬೆಳವಣಿಗೆಗಳು ಈ ಒಂದು ತಮಿಳುನಾಡು, ತೆಲಂಗಾಣ ಈ ಭಾಗದಿಂದ ಬೆಂಗಳೂರು ಕಡೆ ಬರುವಂತಹ ಬಸ್ಸುಗಳು ನಾವು ಹೆಚ್ಚಾಗಿ ಯಾಕೆ ಈ ಒಂದು ಅಪಘಾತಗಳು ಅಥವಾ ಬೆಂಕಿಗೆ ಆಹುತಿ ಆಗುವುದು ಇವೆಲ್ಲವೂ ಈ ಒಂದು ತಿಂಗಳಿಂದ ಕೇಳಿ ಬರ್ತಾ ಇದೆ ಎನ್ನುವುದಕ್ಕೆ ಯಾವುದಾದ್ರೂ ಸಬೂತುಗಳನ್ನು ನಾವು ಸೃಷ್ಟಿ ಮಾಡಿದ್ದೇವಾ? ಈ ಒಂದು ವಿಚಾರದಲ್ಲಿ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಗಂಭೀರವಾಗಿ ಈ ಒಂದು ಘಟನೆಯನ್ನು ಗಣನೆಗೆ ತೆಗೆದುಕೊಳ್ಳುತ್ತಾ ಎಲ್ಲ ವಿಚಾರದ ಬಗ್ಗೆ ವೀಕ್ಷಕರೇ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ